ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಹಾಗೆ ಧ್ರುವಂತ್ ಎಲಿಮಿನೇಟ್ ಆಗಿಲ್ಲ, ಬದಲಾಗಿ ಸೀಕ್ರೆಟ್ ರೂಮಿಗೆ ಹೋಗ್ತಾರೆ. ಆದ್ರೆ ಇದೀಗ ಧ್ರುವಂತನ್ನ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ಬೇಕು, ಜನರ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ದಾರೆ. ರಕ್ಷಿತಾ ಫ್ಯಾನ್ಸ್ ವಿಚಾರಕ್ಕಾಗಿರ್ಬೋದು ಅಥವಾ ವೋಟ್ ಹಾಕುವಂತ ಜನರ ಬಗ್ಗೆ ಹೀಯಾಳಿಸಿದ್ದಾರೆ. ಸೊ ಹಾಗಾಗಿ ಧ್ರುವಂತ್ ಅವರು ಮಂಗಳೂರಿನವರು ಅಂತ ಹೇಳ್ತಾರೆ. ಆದ್ರೆ ಧ್ರುವಂತ್ ಅವರು ಮಂಗಳೂರಿನವರೇ ಅಲ್ಲ, ಯಾರಿಗೂ ಕೂಡ ಅವರು ರೆಸ್ಪೆಕ್ಟ್ ಕೊಡಲ್ಲ. ಹಾಗಾಗಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಈ ಕೂಡಲೇ ಆಚೆ ಕಳಿಸ್ಬೇಕು ಅನ್ನುವಂತ ಒತ್ತಾಯ ವೀಕ್ಷಕರಿಂದ ಬರ್ತಾ ಇದೆ. ಸೊ ಹಾಗಾದ್ರೆ ಏನಾಯ್ತು, ಧ್ರುವಂತ್ ಏನಂದ್ರು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಗ್ ಬಾಸ್ ಮನೆಯ ಸದಸ್ಯರಾದಂತ ಧ್ರುವಂತ್ ಹಾಗೆ ರಕ್ಷಿತಾ ಶೆಟ್ಟಿ ಜೊತೆಯಾಗಿ ಸೀಕ್ರೆಟ್ ರೂಮ್ ಅನ್ನ ಸೇರಿದ್ದಾರೆ. ಈ ರೂಮ್ ನಲ್ಲಿ ಕುಳಿತುಕೊಂಡು ಮನೆ ಮಂದಿ ಎಲ್ಲ ಏನೆಲ್ಲ ಮಾತನಾಡ್ತಾರೆ ಅನ್ನೋದು ಇಬ್ಬರು ರಹಸ್ಯವಾಗಿ ಕೇಳಿಸ್ಕೊತಾ ಇದ್ದಾರೆ. ಆದ್ರೆ ಮನೆ ಮಂದಿ ಎಲ್ಲರೂ ಕೂಡ ರಕ್ಷಿತಾ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡಿದ್ರೆ ಧ್ರುವಂತ್ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಾರೆ. ಇದನ್ನ ಧ್ರುವಂತ್ ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗಲ್ಲ. ಸೀಕ್ರೆಟ್ ರೂಮ್ ಸೇರಿದ್ದಕ್ಕೆ ಧ್ರುವಂತ್ ಒಂದ್ ರೀತಿಯಾಗಿ ಸಂತೋಷಗೊಳ್ತಾರೆ. ಸೀಕ್ರೆಟ್ ರೂಮ್ ಅಲ್ಲಿ ಹೇಗೆ ಆಟ ಆಡಬೇಕು ಅನ್ನೋದು ರಕ್ಷಿತಾ ಅವರಿಗೆ ಧ್ರುವಂತ್ ಅವರು ವಿವರಿಸ್ತಾರೆ. ಧ್ರುವಂತ್ ಮತ್ತು ರಕ್ಷಿತಾ ಎಲಿಮಿನೇಟ್ ಆಗಿದ್ದಾರೆ ಅಂತ ತಿಳ್ಕೊಂಡಿರುವಂತಹ ಸದಸ್ಯರು ಅವರವರ ಅಭಿಪ್ರಾಯವನ್ನ ಹೇಳ್ಕೊಳ್ತಾರೆ. ಅಂದ್ರೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹೇಗಿದ್ರು, ಆಕೆ ಹೋದಾಗ ಎಲ್ಲರೂ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಹೀಗೆ ಒಂದಷ್ಟು ಚರ್ಚೆಗಳಾಗುತ್ತೆ. ರಜತ್, ಚೈತ್ರ ಸೇರಿದಂತೆ ಮನೆಯ ಬಹುತೇಕ ಸದಸ್ಯರು ರಕ್ಷಿತಾ ಕುರಿತು ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ಇದೆಲ್ಲ ಕೇಳಿಸ್ಕೊಂಡಂತ ರಕ್ಷಿತಾ ಭಾವುಕರಾಗಿ ಕಣ್ಣೀರನ್ನ ಹಾಕಿದ್ದಾರೆ. ಈ ಎಲ್ಲದರ ನಡುವೆ ಸೀಕ್ರೆಟ್ ರೂಮ್ ನಲ್ಲಿ ಧ್ರುವಂತ್ ಜೊತೆ ಹೇಗಿರಬೇಕು ಅನ್ನುವಂತ ಚಿಂತೆಯಲ್ಲಿ ಇದೀಗ ರಕ್ಷಿತಾ ಇದ್ದಾರೆ. ಮಾಳು ನಿಪ್ಪನಾಳ ಭಾವುಕರಾಗಿ ಗಳಗಳನೆ ಮಗುವಿನಂತೆ ಕಣ್ಣೀರನ್ನ ಹಾಕಿದ್ರು. ಅಶ್ವಿನಿಯವರು ಕೂಡ ಕಣ್ಣೀರನ್ನ ಹಾಕಿದ್ರು. ಸ್ಪಂದನ, ಕಾವ್ಯ ಒಂದೆಡೆ ಕುಳಿತು ಅವರಿಬ್ರು ಹೋಗಿದ್ದು ಸರ್ಪ್ರೈಸ್ ಏನು ಆಗಿರ್ಲಿಲ್ಲ ಅಂತ ಮಾತನಾಡ್ಕೊಂಡಿದ್ರು. ಸೊ ರಕ್ಷಿತಾ ಹಾಗೆ ಧ್ರುವಂತ್ ಅವರನ್ನ ಬೀಳ್ಕೊಡುವ ವೇಳೆ ಅಶ್ವಿನಿ ಗೌಡ ಅವರು ಕಣ್ಣೀರನ್ನ ಹಾಕಿರುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಹೀಗೆ ರಜತ್ ಅವರು ಒಂದ್ ರೀತಿಯಾಗಿ ಅಂದ್ರೆ ಮಾತನಾಡ್ತಾ ಇರ್ತಾರೆ, ಅಭಿಪ್ರಾಯ ಕೊಡ್ತಾ ಇರ್ತಾರೆ. ರಕ್ಷಿತಾ ಅವರು ಯಾವ ರೀತಿಯಾಗಿ ಹೋದ್ರು, ಆಕೆಯನ್ನ ಹೋಗಿದ್ದು ನಮ್ಗೆ ಸಹಿಸ್ಕೊಳ್ಳೋದಕ್ಕಾಗಿಲ್ಲ, ತುಂಬಾ ಚೆನ್ನಾಗಿದ್ರು. ಆದ್ರೆ ಧ್ರುವಂತ್ ಹೋದಾಗ ನನಗೆ ಏನು ಅನ್ಸಿಲ್ಲ, ಎಲ್ಲರೂ ಕೂಡ ಅವರನ್ನ ಯಾರು ಕೂಡ ಮಾತನಾಡ್ಸೇ ಇಲ್ಲ. ಆದ್ರೆ ರಕ್ಷಿತಾ ಹೋಗಿದ್ದು ಸಿಕ್ಕಾಪಟ್ಟೆ ಬೇಸರ ಆಯ್ತು, ಒಳ್ಳೆ ಹುಡುಗಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ, ರಕ್ಷಿತಾ ಅವ್ರು ಹೇಳ್ತಾರೆ, ನನ್ನ ಜನರು ನನ್ನನ್ನ ಬಿಟ್ಕೊಡೋದಿಲ್ಲ ಅನ್ನುವಂಥದ್ದಾಗಿ ಹೇಳ್ತಾರೆ. ಆಗ ಧ್ರುವಂತ್ ಅವರು ನಿನ್ನ ಜನ ನಿಂತರಾನೆ ಅನ್ನುವಂಥದ್ದಾಗಿ ಹೇಳ್ತಾರೆ. ಇಲ್ಲಿ ಮಂಗಳೂರಿನ ಜನ ಆಗಿರ್ಬೋದು, ಕರಾವಳಿ ಭಾಗದ ಜನರನ್ನ ಹೀಯಾಳಿಸಿರುವಂಥದ್ದು ಕ್ಲಿಯರ್ ಕಟ್ ಆಗಿ ಕಾಣುತ್ತೆ. ಹಾಗಾಗಿ ಧ್ರುವಂತ್ ಅವರು ಒಮ್ಮೆ ಹೇಳಿದ್ರು, ನಾನು ಕೂಡ ಕರಾವಳಿ ಭಾಗದ ಹುಡುಗನೇ, ನಾನು ಕರಾವಳಿಯಲ್ಲಿ ಇದ್ದಿದ್ದು ಅಂತ ಹೇಳ್ಕೊಂಡು. ಆದ್ರೆ ಅವರ ಹಿಸ್ಟ್ರಿಯನ್ನ ತೆಗೆದು ನೋಡಿದ್ರೆ ಅವರು ಉಡುಪಿ ಮೂಲದವರಲ್ಲ, ಮಂಗಳೂರು ಮೂಲದವರಲ್ಲ, ಕರಾವಳಿ ಭಾಗದವರೇ ಅಲ್ಲ, ಅವರಲ್ಲಿ ಇದ್ದಿದ್ದೇ ಇಲ್ಲ. ಆದ್ರೆ ಹೆಸರಿಗೋಸ್ಕರ ಸುಮ್ಮನೆ ಆ ಹೆಸರನ್ನ ಪಡ್ಕೊಂಡ್ರು. ಆದ್ರೆ ರಕ್ಷಿತಾ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದೆ ಅನ್ನುವಂಥದ್ದು ಧ್ರುವಂತ್ ಅವರಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ನಿನ್ನ ಜನ ನಿಂತರಾನೆ ಅನ್ನುವಂಥದ್ದಾಗಿ ಒಂದ್ ರೀತಿಯಾಗಿ ಮುಖ ಮಾಡಿಕೊಂಡು ಹಾವಭಾವ ವಿಚಿತ್ರವಾದಂತ ವರ್ತನೆಯಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಕರಾವಳಿಯ ಜನ ರಕ್ಷಿತಾ ಅವರನ್ನ ನಾವು ಗೆಲ್ಲಿಸ್ತೀವಿ, ಆಕೆ ಫಿನಾಲೆಗೆ ಬಂದೇ ಬರ್ತಾರೆ. ಆದ್ರೆ ಧ್ರುವಂತ್ ಅವರನ್ನ ಆ ರೀತಿಯಾದಂತಹ ಮನಸ್ಥಿತಿಯವರು ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು. ಈ ಕೂಡಲೇ ಅವರನ್ನ ಆಚೆ ಕಳಿಸಿ ಅಥವಾ ಜನರ ಬಗ್ಗೆ ಈ ರೀತಿಯಾಗಿ ಹೀಯಾಳಿಸುವಂತ ವರ್ತನೆಯನ್ನ ಮಾಡಬೇಡಿ ಅನ್ನುವಂತ ವಾರ್ನಿಂಗ್ ಅನ್ನ ಕೊಡಿ ಕಿಚ್ಚ ಸುದೀಪ್ ಅನ್ನುವಂಥದ್ದಾಗಿ ಕಮೆಂಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಟ್ರೋಲ್ಗಳಲ್ಲಿ ಒಂದಷ್ಟು ರಿಕ್ವೆಸ್ಟ್ಗಳು ಬರ್ತಾ ಇದೆ. ಜನರು ಅಂತಂದ್ರೆ ಏನ್ ಅನ್ಕೊಂಡಿದ್ದೀರಾ, ಕಿಚ್ಚ ಸುದೀಪ್ ಅವರು ಪ್ರತಿ ಬಾರಿ ಜನರ ಬಗ್ಗೆ ಮಾತನಾಡಬೇಡಿ ಅಂತ ಹೇಳ್ತಾರೆ, ವೀಕ್ಷಕರ ಬಗ್ಗೆ ಮಾತನಾಡಬೇಡಿ ಅಂತ ಹೇಳ್ತಾರೆ. ಆದ್ರೆ ಧ್ರುವಂತ್ ಅವರು ಉರ್ಕೊಂಡು ಈ ರೀತಿಯಾಗಿ ಹೇಳಿರೋದು ಕ್ಲಿಯರ್ ಕಟ್ ಆಗಿ ಕಾಣುತ್ತೆ. ಯಾಕಂತಂದ್ರೆ ಬಿಗ್ ಬಾಸ್ ನಲ್ಲಿರುವಂತ ಯಾವ ಸ್ಪರ್ಧಿ ಕೂಡ ಧ್ರುವಂತ್ ಹೋಗಿರೋದಕ್ಕೆ ಬೇಸರವನ್ನ ವ್ಯಕ್ತಪಡಿಸೇ ಇಲ್ಲ. ಹಾಗೆ ಧ್ರುವಂತ್ ಅವರು ಯಾರ ಜೊತೆ ಮಾತನಾಡೂ ಕೂಡ ಇಲ್ಲ, ಡೈರೆಕ್ಟ್ ಆಗಿ ಬಂದು ಡೋರ್ ಹತ್ರ ನಿಂತ್ಕೊಂಡ್ಬಿಡ್ತಾರೆ. ಆದ್ರೆ ಆಕೆಯ ಒಂದು ಮುಗ್ಧತೆ ಆಗಿರ್ಬೋದು, ರಕ್ಷಿತಾ ಅವರ ಒಂದು ಮಾತಾಗಿರ್ಬೋದು, ಆಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕಾದ್ರೂ ಕೂಡ ಇನ್ನೊಮ್ಮೆ ನನಗೆ ಇಲ್ಲಿ ಬರೋದಕ್ಕಾಗಲ್ವಲ್ಲ ಅಂತ ಹೇಳ್ಕೊಂಡು ಕಣ್ಣೀರನ್ನ ಹಾಕಿರೋದಾಗಿರ್ಬೋದು. ಸೊ ಇದನ್ನ ಎಲ್ಲರೂ ಕೂಡ ಮನೆಯ ಸ್ಪರ್ಧಿಗಳಾಗಿರ್ಬೋದು ಅಥವಾ ವೀಕ್ಷಕರು ಕೂಡ ಇಷ್ಟಪಟ್ಟಿದ್ದಾರೆ. ಸೊ ಈ ಹುಡುಗಿ ಬಿಗ್ ಬಾಸ್ ಮನೆಯಲ್ಲಿ ಇರಲೇಬೇಕು ಅನ್ನುವಂತ ಒಂದಷ್ಟು ಒತ್ತಾಯಗಳು ಕೂಡ ನಡೀತಾ ಇದೆ. ಸೀಕ್ರೆಟ್ ರೂಮ್ ಇಂದ ಬಿಗ್ ಬಾಸ್ ಮನೆಗೆ ಯಾವಾಗ ರಕ್ಷಿತಾ ಎಂಟ್ರಿ ಕೊಡ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ
ಆಕೆಗೆ ಮೆಚುರಿಟಿ ಇಲ್ಲ, ಆಕೆಗೆ ಮಾತನಾಡೋದಕ್ಕೆ ಬರಲ್ಲ ಅಂತ ಸಾಕಷ್ಟು ಕಮೆಂಟ್ಗಳನ್ನು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಆದರೆ ಎಲ್ಲಿ ಉತ್ತರವನ್ನು ಕೊಡಬೇಕು ಅಲ್ಲಿ ರಕ್ಷಿತಾ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಆಕೆಗೆ ಭಾಷೆಯ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಕೆಲವೊಂದು ಸತಿ ಕನ್ವೆ ಮಾಡೋದಕ್ಕಾಗಿಲ್ಲ ಅಂತಂದ್ರೂ ಕೂಡ ಬೇರೆಯವರು ಹೆಂಗೆಂಗೋ ಮಾತನಾಡ್ತಾರಲ್ವ ಅದಕ್ಕಿಂತ ಬೆಸ್ಟ್ ಅನ್ನುವಂಥ ಕಮೆಂಟ್ಗಳನ್ನು ವೀಕ್ಷಕರು ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈಗ ಧ್ರುವಂತ್ ಅವರ ವಿಚಾರವಾಗಿ ಆಕ್ರೋಶವನ್ನು ಎಲ್ಲರೂ ಕೂಡ ಹೊರ ಹಾಕ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಿಂದ ಧ್ರುವಂತ್ ಅವರು ಎಲಿಮಿನೇಟ್ ಆಗಬೇಕು ಅಂತ ಹೇಳ್ಕೊಂಡು, ಆಚೆ ಬರಬೇಕು ಅಂತ ಹೇಳ್ಕೊಂಡು ಜನರ ಬಗ್ಗೆ ಧ್ರುವಂತ್ ಅವರು ಈ ರೀತಿ ಮಾತನಾಡಿರೋದು ಎಷ್ಟು ಸರಿ? ನಿಮ್ಮ ಅಭಿಪ್ರಾಯ ಏನು? ಅವರ ವರ್ತನೆ ಬಗ್ಗೆ ನೀವು ಏನು ಹೇಳ್ತೀರಾ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.